ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೈಭವಿ ಏನೇ ಇದೆಲ್ಲ ಅಂತಾನೆ ಕಂಟಿ. ನಾನೇನು ಮಾಡಲಿ ಕಂಟಿ, ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ನನ್ನ ಕೈನಲ್ಲಿ ಫೋನ್ ಇರಲಿಲ್ಲ, ಸಪೋರ್ಟ್ಗೆ ಯಾರೂ ಇರಲಿಲ್ಲ. ಎಲ್ಲಿ ನೀನು ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯಕ್ಕೆ ಹಾಗೆ ಹೇಳಿದೆ ಅಂತಾಳೆ ವೈಭವಿ. ನೀನು ಹಾಗೆ ಹೇಳಿದ್ದಕ್ಕೆ ಏನಾಯಿತು ಗೊತ್ತಾ ಅಂತ ನಡೆದಿರೋದನ್ನು ಕಂಟಿ ಹೇಳ್ತಾನೆ. ನನ್ನ ಅಣ್ಣ ನನ್ನ ನಂಬಲಿಲ್ಲ. ನನಗೂ ಕೂಡ ಅವನಿಗೆ ಅರ್ಥ ಮಾಡಿಸೋಕ್ಕೆ ಯಾವ ದಾರಿನೂ ಕಾಣಲಿಲ್ಲ. ಆ ಸ್ಥಿತಿಲಿ ನರ್ಕ ಅನುಭವಿಸ್ಬಿಟ್ಟೆ ವೈಭವಿ ಅಂತಾನೆ ಕಂಟಿ. ಸಾರಿ ಕಂಟಿ ಅಂತ ಕಂಟಿನ ತಪ್ಕೋತಾಳೆ ವೈಭವಿ. ಹೋಗಲಿ ಬಿಡು ವೈಭವಿ, ನೀನು ಅಂಥ ಸ್ಥಿತಿಯಿಂದ ಹೇಗೋ ಬಚಾವಾಗಿದೆಯಲ್ಲ, ಅಷ್ಟು ಸಾಕು ಅಂತಾನೆ ಕಂಟಿ. ನೀನು ಇಲ್ಲದೆ ನಾನು ಬದುಕಿರ್ತೀನ ಕಂಟಿ ಅಂತಾಳೆ ವೈಭವಿ. ಹೋಗಲಿ ಬಿಡು, ಈಗೆಲ್ಲ ಮುಗೀತಲ್ವಾ ಅಂತಾನೆ ಕಂಟಿ. ಇಷ್ಟಕ್ಕೆ ಎಲ್ಲ ಮುಗ್ದಿಲ್ಲ ಕಂಟಿ. ಪ್ರೀತಿನ ಸಾಯಿಸೋ ಜನ ಇರಬೇಕಾದ್ರೆ ಯಾವುದು ಮುಗಿಯಲ್ಲ. ನಾವು ಬೇಗ ಮದುವೆ ಆಗೋಣವಾ? ಯಾಕೆ ಕಂಟಿ, ನಾವು ಮದುವೆ ಆಗೋಣ ಅಂದಿದ ತಕ್ಷಣ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಗೊತ್ತಿದ್ದು ಅದನ್ನೇ ಕೇಳ್ತೀನಿ. ನಾನೊಬ್ಳು ಹುಚ್ಚಿ. ಮೊದಲು ಮುತ್ತು ಅಣ್ಣನ ಮದುವೆ ಆಗಬೇಕು, ಆಮೇಲೆ ನಮ್ಮ ಮದುವೆ ಅಲ್ವಾ? ನನಗೆಲ್ಲ ಅರ್ಥ ಆಗುತ್ತೆ ಕಂಟಿ. ಆದರೆ ಸಿಚುವೇಶನ್ ನಮ್ಮನ್ನು ಸೋಲಿಸುತ್ತೆ ಅಂತ ಭಯ ಆಗುತ್ತೆ ಅಂತಾಳೆ ವೈಭವಿ. ಹಾಗೇನೂ ಆಗಲ್ಲ ವೈಭವಿ, ನಾನು ನಿನ್ನ ಜೊತೆ ಇದ್ದೀನಿ ಅಂತಾನೆ ಕಂಟಿ. ನನ್ನ ಜೊತೆ ಯಾವಾಗಲೂ ಇರ್ತೀಯ ಅಲ್ವಾ? ಸಾರಿ ಕಂಟಿ, ಭಯದಲ್ಲಿ ಏನೇನೋ ಮಾತಾಡಿದೆ. ಆದರೆ ಇನ್ಮೇಲೆ ನನಗೆ ಭಯ ಇಲ್ಲ, ಯಾಕಂದರೆ ನಾನು ಕಂಟಿ ಲವರ್. ಈಗ ನೀನು ನನ್ನ ಜೊತೆ ಇದೆಯಲ್ಲ, ಯಾವುದಕ್ಕೂ ಹೆದರಲ್ಲ ನಾನು ಅಂತಾಳೆ ವೈಭವಿ. ನೀನು ಖುಷಿಯಾದೆ ಅಲ್ವಾ? ನನಗಷ್ಟೇ ಸಾಕು. ನಾಳೆ ಸಿಗ್ತೀನಿ, ಹುಷಾರು ಅಂತ ಕಂಟಿ ಹೊರಡುವಾಗ ಕಂಟಿ ಅಂತ ತಪ್ಕೋತಾಳೆ ವೈಭವಿ. ಈಚೆ ಚಂದನ ಕಂಟಿ ಮತ್ತು ಹರಿಗೆ ಕಾಯ್ತಿರ್ತಾಳೆ. ಆಗ ಮುತ್ತು ಬಂದು, ಏನಮ್ಮ ಇವರಿಬ್ಬರು ಇನ್ನೂ ಬಂದಿಲ್ವಾ ಅಂತಾನೆ. ಇಲ್ಲ ಅಣ್ಣ, ಮಹಿಮನ ಸೇಫಾಗಿ ಬಿಟ್ಟು ಬಂದ್ರಾ ಅಂತಾಳೆ ಚಂದನ. ಹೂನಮ್ಮ, ಬಿಟ್ಟು ಬಂದೆ. ಅಲ್ಲಮ್ಮ, ಇಷ್ಟು ಹೊತ್ತಲ್ಲಿ ವೈಭವಿನ ಭೇಟಿ ಮಾಡೋಕ್ಕೆ ಅಂತ ಹೋದವನು ಇನ್ನೂ ಬಂದಿಲ್ಲ ಅಂದರೆ ಅಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅಂತಾನೆ ಮುತ್ತು. ಆ ಥರ ಎಲ್ಲ ಏನೂ ಆಗಿರಲ್ಲ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಅಂತಾಳೆ ಚಂದನ. ನಾನಾದರೂ ಅವನ ಜೊತೆ ಹೋಗಬೇಕಿತ್ತು ಅಂತಾನೆ ಮುತ್ತು. ಆಗ ಹರಿ ಬರ್ತಾನೆ. ಹರಿ, ಕಂಟಿ ಇನ್ನೂ ಮನೆಗೆ ಬಂದಿಲ್ಲ ಕಣೋ, ನನಗೆ ಯಾಕೋ ಭಯ ಆಗ್ತಿದೆ ಅಂತಾನೆ ಮುತ್ತು. ಲೇ ಹರಿ, 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದೆ, ಇಷ್ಟು ಲೇಟಾಗಿ ಬರೋದು, ಎಲ್ಲೋ ಹೋಗಿದ್ದೆ ಅಂತಾರೆ ನಟರಾಜ. ಎಲ್ಲಾದರೂ ಹೋಗಿರ್ತೀನಿ, ಅದನ್ನು ಕಟ್ಕೊಂಡು ನಿನಗೇನು? ಬೈಕಲ್ಲಿ ಹೋಗಿದ್ದೆ, ಬರೋದು ಸ್ವಲ್ಪ ಲೇಟ್ ಆಯಿತು. ಏನಿವಾಗ ಅಂತಾನೆ ಹರಿ. ಆಗ ಕಂಟಿನೂ ಬರ್ತಾನೆ. ಲೇ ಕಂಟಿ, ಈ ನಟರಾಜನ ಹೆಸರು ಉಳಿಸ್ಬಿಟ್ಟೆ ಕಣೋ ಅಂತಾರೆ ನಟರಾಜ. ಆಗ ಹರಿ ನಗ್ತಾನೆ. ಲೇ ನಗ್ಬೇಡ್ವೋ ಅಂತಾನೆ ಕಂಟಿ. ಅಣ್ಣ, ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದಾರೆ ತಾನೆ ಅಂತಾನೆ ಮಹಿ. ಹರಿ ಜೋರಾಗಿ ನಗ್ತಾನೆ. ನೀನು ಯಾಕೋ ನಗ್ತಿದ್ಯಾ ಅಂತಾನೆ ಮುತ್ತು. ಅಣ್ಣ, ವೈಭವಿ ಪ್ರೆಗ್ನೆಂಟೇ ಅಲ್ಲ ಅಂತಾನೆ ಹರಿ. ಏನೋ ವೈಭವಿ ಪ್ರೆಗ್ನೆಂಟ್ ಅಲ್ವಾ ಅಂತಾಳೆ ಚಂದನ. ಹ್ಞೂ ರೀ, ಆದರೂ ನಮ್ಮ ಕಂಟಿನ ಒಂದಿನಕ್ಕಾದರೂ ಅಪ್ಪ ಮಾಡಿದ್ಲು ಅಂತಾನೆ ಹರಿ. ಆಗ ನಟರಾಜ ಬಂದು, ಏನು ಪ್ರೆಗ್ನೆಂಟ್ ಅಲ್ವಾ? ಎಲ್ಲ ಈ ನಟರಾಜನ ಹೆಸರು ಹಾಳು ಮಾಡೋದಕ್ಕೆ ಹುಟ್ಟಿದ್ದೀರಾ, ಆದರೂ ಒನ್ ಡೇ ಫಾದರ್ ಹೆಂಗಾದ್ಯೋ ಅಂತಾರೆ ನಟರಾಜ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾನೆ ಕಂಟಿ. ಅಣ್ಣ, ವೈಭವಿ ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದ್ಲು ಅಂತಾನೆ ಮಹಿ. ಆಗ ಹರಿ, ನಾನು ಹೇಳ್ತೀನಿ. ಅದೇನಾಯಿತು ಅಂದರೆ, ನಾವೆಲ್ಲ ಮನೆ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ, ಆಗ ಸೂಪರ್ಮ್ಯಾನ್ ವೀರೇಶ ಒಂದು ಮೇಜರ್ ಪ್ಲ್ಯಾನ್ ಮಾಡಿ ವೈಭವಿಗೆ ಅವನ ಫ್ರೆಂಡ್ ಜೊತೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾನೆ. ಆ ಮದುವೆಯಿಂದ ತಪ್ಪಿಸ್ಕೊಳ್ಳೋಕೆ ವೈಭವಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಮಗುವಿಗೆ ಕಂಟಿನೇ ಅಪ್ಪ ಅಂತ ಹೇಳಿದ್ದಾಳೆ ಅಂತಾನೆ ಹರಿ. ಅಂತೂ ಒಳ್ಳೆ ಹುಡುಗಿನೇ ಲವ್ ಮಾಡಿದ್ಯಾ ಬಿಡು ಅಂತಾರೆ ನಟರಾಜ. ಆಗ ಮುತ್ತು ಬೇಜಾರಿಂದ ಹೊಡೆದಿರೋ ಕೈನ ನೋಡ್ತಾ ಕಂಟಿನ ಕೆನ್ನೆನ ಮುಟ್ಟಿ, ನನ್ನ ಕ್ಷಮಿಸ್ಬಿಡು ಕಂಟಿ ಅಂತ ಕೈ ಮುಗ್ದು, ದುಡ್ಕಿ ನಿನ್ನ ಮೇಲೆ ಕೈ ಮಾಡಿದೆ, ತುಂಬ ನೋವಾಯ್ತ ಪುಟ್ಟ ಅಂತಾನೆ. ಇಲ್ಲ ಅಣ್ಣ, ನನಗೇನು ನೋವಾಗಿಲ್ಲ ಅಂತಾನೆ ಕಂಟಿ. ಸುಳ್ಳು ಹೇಳ್ಬೇಡ, ನಿನಗೆ ನೋವಾಗಿದೆ ನನಗೆ ಗೊತ್ತು ಅಂತಾನೆ ಮುತ್ತು. ಅಣ್ಣ, ನೀನು ನನಗೆ ಹೊಡೆದಿದ್ದು ನೋವಾಗಿಲ್ಲ ಅಣ್ಣ, ಆದರೆ ನೀನು ಇನ್ಮೇಲೆ ನಿನ್ನನ್ನು ಅಣ್ಣ ಅಂತ ಕರಿಬೇಡ, ಮುಖ ತೋರಿಸ್ಬೇಡ ಅಂದಿದ್ದು ತುಂಬ ನೋವಾಯ್ತಣ್ಣ ಅಂತಾನೆ ಕಂಟಿ. ನನಗೂ ನಿನ್ನ ಮೇಲೆ ಕೈ ಮಾಡಬೇಕಾಗಿ ಬಂತಲ್ಲ ಅಂತ ತುಂಬ ಹಿಂಸೆ ಆಗ್ತಿದೆ ಕಣೋ, ಆದರೆ ಏನು ಮಾಡಲಿ, ನನ್ನ ತಮ್ಮ ತಪ್ಪು ಮಾಡಿದ್ದಾನೆ ಅಂದಾಗ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಕೈ ಮಾಡಿಬಿಟ್ಟೆ. ನನಗೆ ಆಗಲೂ ಅನಿಸ್ತಿತ್ತು ನನ್ನ ತಮ್ಮ ಹೀಗೆಲ್ಲ ಮಾಡಿರಲ್ಲ ಅಂತ, ಆದರೆ ಒಂದು ಹುಡುಗಿ ವಿಚಾರ ಅಲ್ವೇನೋ, ಅದಕ್ಕೆ ನನಗೇನು ತೋಚಲಿಲ್ಲ, ದುಡ್ಕಿ ಹೊಡೆದ್ಬಿಟ್ಟೆ. ನನಗೆ ಗೊತ್ತು ಕಂಟಿ, ನನ್ನ ತಮ್ಮ ಯಾವತ್ತೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಕ್ಷಮಿಸ್ಬಿಡು ಅಂತಾನೆ ಮುತ್ತು. ಅಣ್ಣ, ನನಗೆ ಅಮ್ಮನ ನೋಡಿದ ನೆನಪೇ ಇಲ್ಲ, ನನ್ನ ಪಾಲಿಗೆ ನೀನೇ ಅಮ್ಮ, ತಪ್ಪು ಮಾಡಿದ್ದೀನಿ ಅಂತ ನೀನೇ ಹೇಳಿದಾಗ ನನಗೆ ಇನ್ಯಾರೂ ಇಲ್ಲ ಅನಿಸ್ಬಿಡ್ತು ಅಂತಾನೆ ಕಂಟಿ. ಮುತ್ತು ಅಳ್ತಾ ಕಂಟಿನ ತಪ್ಕೋತಾನೆ. ಕಂಟಿನೂ ಅಳ್ತಾನೆ. ಆಗ ಹರಿಗೆ ಮರನ ತಪ್ಪಿಕೊಂಡು ಅಮ್ಮ ಅಂದಿದ್ದು ಎಲ್ಲ ನೆನಪಾಗುತ್ತೆ. ಚಂದನ ಮುಖ ನೋಡ್ತಾನೆ. ಏನೂ ಹೇಳಬೇಡಿ ಅಂತ ಚಂದನ ಸನ್ನೆ ಮಾಡ್ತಾಳೆ. ಅಣ್ಣ, ಇವಾಗೆಲ್ಲ ಸರಿ ಹೋಯ್ತಲ್ಲ, ಮತ್ತ್ಯಾಕೆ ಕಣ್ಣೀರು ಅಂತಾನೆ ಹರಿ. ಎಲ್ಲ ಸರಿ ಹೋಗಿದೆಯಾ ಅಣ್ಣ, ಊರಲ್ಲಾಗಿದ್ದೆಲ್ಲ ಮರ್ತ್ಬಿಟ್ಯಾ? ಅದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತಾನೆ ಮಹಿ. ಊರಲ್ಲಿ ಏನಾಯಿತು, ಏನು ನಡೀತು ಅದೇನು ಇಲ್ಲಿ ಮಾತಾಡೋದು ಬೇಡ. ಮನೆ ದೇವರಿಗೆ ಅಂತ ಹೋದ್ವಿ, ದೇವ್ರ ದರ್ಶನ ಮಾಡಿದ್ವಿ, ಆ ತಾಯಿ ಅನುಗ್ರಹ ಸಿಕ್ತು ಅಷ್ಟೇ ಅಂತಾಳೆ ಚಂದನ. ಈಚೆ ವೈಭವಿ
ಮನೆ ಒಳಗೆ ಬಂದ ಕೂಡಲೇ ವೈಭವಿ ನೋಡಿ ನಿನ್ನ ಅಮ್ಮನ್ನ ಬೇಜಾರು ಮಾಡಿಕೊಂಡು ಹೋಗಿ ರೂಮ್ ಬಾಗಿಲನ್ನು ಹಾಕ್ಕೊಂಡಿದ್ದಾಳೆ. ಇನ್ನೂ ಬಾಗಿಲು ತೆಗಿಲಿಲ್ಲ. ನಿನ್ನಮ್ಮ ಹೀಗಿರೋದನ್ನು ಯಾವತ್ತಾದರೂ ನೋಡಿದ್ಯಾ? ನೋಡು, ಈಗಲೂ ಕಾಲ ಮಿಂಚಿಲ್ಲ. ನೀನು ಬಸ್ರಿ ಅಲ್ಲ ಅಂತ ಗೊತ್ತಾಯ್ತಲ್ಲ. ಈಗ ಹೋಗಿ ಇದೇ ವಿಷಯನ ಮಂಜಣ್ಣಂಗೆ ಹೇಳಿದರೆ ಅವನ ಮದುವೆಗೆ ಒಪ್ಕೋತಾನೆ ಅಂತಾರೆ ಅಪ್ಪ. ಮತ್ತೆ ಶುರುವಾಯಿತು ನಿಮ್ಮದು. ಎಷ್ಟು ಸರ್ತಿ ಹೇಳಬೇಕು ನಿಮಗೆ? ಕಂಟಿನ ಬಿಟ್ಟರೆ ನಾನು ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತಾಳೆ ವೈಭವಿ. ಹಿಂಗೆ ಹಠ ಮಾಡಿದರೆ ಹೇಗೆ? ನಾವು ನಿನ್ನ ಒಳ್ಳೇದಕ್ಕೆ ಅಲ್ವಾ ಹೇಳೋದು ಅಂತಾರೆ ಅಪ್ಪ. ಒಳ್ಳೇದು ಬೇಡ, ಕೆಟ್ಟದ್ದು ಬೇಡ. ಇಷ್ಟು ದಿನ ನೋಡಿದ್ದೀನಿ ನಿಮ್ಮ ಒಳ್ಳೆತನನ. ಸ್ವಂತ ಮಗಳಿಗೆ ಮೋಸದಿಂದ ಮದುವೆ ಮಾಡೋಕ್ಕೆ ಹೊರಟಿದ್ರಿ, ಅದಕ್ಕಿಂತ ಬೇಕಾ? ಕಂಟಿನ ನನ್ನ ದೂರ ಮಾಡೋಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತಾಳೆ ವೈಭವಿ. ಕಂಟಿ ಯಾವನೇ ಅವನು? ಅವನೇನು ದೊಡ್ಡ ದಿವಾನನ? ನೋಡಿದವರು ಆಡ್ಕೋತಾರೆ ಕಣಮ್ಮ. ಆ ಹುಡುಗಿಗೇನೋ ಬುದ್ಧಿ ಇಲ್ಲ. ಅಪ್ಪ ಅಮ್ಮಂಗೆ ಬುದ್ಧಿ ಇಲ್ವಾ? ಅವಳೇನೋ ವಯಸ್ಸು, ಲವ್ ಅಂತಂದರೆ ಅಪ್ಪ ಅಮ್ಮ ಬುದ್ಧಿ ಹೇಳಬೇಕಾಗಿತ್ತು ಅಂತಾರೆ. ಅದು ಅಲ್ಲದೆ ಆ ಮನೆಗೆ ನೀನು ಮದುವೆ ಆಗಿ ಹೋದರೆ ನೀನು ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತಮ್ಮ ಅಂತಾರೆ ಅಪ್ಪ. ಈಗೇನು ಸುಪ್ಪತ್ತಿಗೆನೆಯಲ್ಲಿ ತೇಲಾಡ್ತಿದ್ದೀನ? ಏನು ದೊಡ್ಡ ಬಂಗ್ಲೆ, ಐಷಾರಾಮಿ ಕಾರು, ಬೆಳ್ಳಿ ತಟ್ಟೆಲಿ ಊಟ ಅಂತಾಳೆ ವೈಭವಿ. ನಾನು ಅಕ್ಕಪಕ್ಕ ವಿಚಾರಿಸಿನೇ ನೋಡಿದ್ನಮ್ಮ. ಅವರಿದಾರಲ್ಲ, ಆ ಮನೇನೂ ಅವರದ್ದಲ್ವಂತೆ. ಅವ್ರ ದೊಡ್ಡಪ್ಪ ಆ ಮನೆ ಮೇಲೆ ಕೇಸ್ ಹಾಕಿದ್ದಾನಂತೆ. ಅವ್ರು ಏನಾದರೂ ಕೇಸ್ ಗೆದ್ದರೆ ಇವ್ರು ಬೀದಿಗೆ ಬರಬೇಕಾಗುತ್ತೆ. ಬೀದಿಲಿರೋನಿಗೆ ನನ್ನ ಮಗಳನ್ನು ಕೊಡೋದಕ್ಕಾಗುತ್ತಾ? ನೀನೇ ಹೇಳು ಅಂತಾರೆ ಅಪ್ಪ. ಅಪ್ಪ, ನನಗೆ ಇದೇನು ಹೊಸ ವಿಷಯ ಅಲ್ಲ. ಎಲ್ಲ ಗೊತ್ತಿದ್ದೆ. ಕಂಟಿನ ಲವ್ ಮಾಡ್ತಿದ್ದೀನಿ, ಮದುವೆನೂ ಆಗ್ತೀನಿ, ಅವನ ಜೊತೆ ಸುಖವಾಗೂ ಇರ್ತೀನಿ, ಆಯಿತಾ ಅಂತಾಳೆ ವೈಭವಿ. ಅದು ಹಂಗಲ್ಲ. ಪ್ರೀತಿ ಅನ್ನೋದು ಬದುಕಲ್ಲ. ಪ್ರೀತಿ ಬೇರೆ, ಮದುವೆನೇ ಬೇರೆ. ನಾಳೆ ಕೆಟ್ಟರೆ ಯಾರೂ ಬರಲ್ಲ ಮಗಳೇ ಅಂತಾರೆ ಅಪ್ಪ. ನೆಮ್ಮದಿಯಾಗಿ ಊಟ ಮಾಡೋಣ ಅಂತ ಬಂದರೆ ಅದಕ್ಕೂ ಬಿಡಲ್ವಲ್ಲ ನೀವು ಅಂತ ವೈಭವಿ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋತಾಳೆ. ಆಗ ಕಂಟಿ ವೈಭವಿಗೆ ಕಾಲ್ ಮಾಡ್ತಾನೆ. ಹೇಳು ಕಂಟಿ ಅಂತಾಳೆ ವೈಭವಿ. ಯಾಕೆ ನಿನ್ನ ಧ್ವನಿ ಹೀಗಿದೆ ಅಂತಾನೆ ಕಂಟಿ. ಯಾಕೆ ನನ್ನ ಧ್ವನಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ ಅಂತಾಳೆ ವೈಭವಿ. ಹಾಗಲ್ವೇ? ಯಾಕೆ ಬೇಜಾರಲ್ಲಿದ್ಯಾ? ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ಕಂಟಿ. ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ತೀಯಾ ಅಂತಾಳೆ ವೈಭವಿ. ಏನಾಯ್ತಂತೆ ಹೇಳು ಅಂತಾನೆ ಕಂಟಿ. ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯಾ ಹೇಳು, ಮೊದಲು ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ಅಂತಾಳೆ ವೈಭವಿ. ಯಾಕೆ ಏನಾಯಿತು ಅಂತಾನೆ ಕಂಟಿ. ನಮ್ಮ ಅಪ್ಪ ಸೆಂಟಿಮೆಂಟ್ ಮಾತಾಡಿ ಆ ಮನುಷ್ಯನ ಜೊತೆ ಮದುವೆಗೆ ಒಪ್ಸೋಕೆ ನೋಡ್ತಿದ್ದಾರೆ. ನಾನೇನೋ ಬಾಯಿ ಬಿಟ್ಟು ತರಹ ಮಾತಾಡಿ ಮ್ಯಾನೇಜ್ ಮಾಡ್ತಿದ್ದೀನಿ. ಆದರೆ ಇದೆಲ್ಲ ಎಷ್ಟು ದಿನ ನನಗೆ ಹಿಂಸೆ ಆಗ್ತಿದೆ ಕಂಟಿ. ನನ್ನ ಅರ್ಥ ಮಾಡ್ಕೊ. ಬೇಗ ನನ್ನ ಮದುವೆ ಮಾಡಿಕೊಂಡು ಇಲ್ಲಿಂದ ಕರ್ಕೊಂಡು ಹೋಗೋ ಅಂತಾಳೆ ವೈಭವಿ. ಅಣ್ಣನ ಮದುವೆ ಆಗದೆ ನಮ್ಮ ಮದುವೆ ಆಗಲ್ಲ ಅಂತ ನಿನಗೂ ಗೊತ್ತಲ್ವಾ ಅಂತಾನೆ ಕಂಟಿ. ನನಗೂ ಗೊತ್ತು ಕಂಟಿ, ಆದರೆ ನೀನು ನನ್ನ ಪರಿಸ್ಥಿತಿ ನೋಡಬೇಕು ತಾನೆ. ನೀನು ನೋಡಿದರೆ ನಿನ್ನ ಪ್ರಾಬ್ಲಮ್ ಹೇಳ್ತಿದ್ಯಾ, ಆದರೆ ಇಲ್ಲಿ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಿದ್ದಾರೆ. ನಾನೇನು ಮಾಡಲಿ ಅಂತಾಳೆ ವೈಭವಿ. ಈಗ ಮನೆ ದೇವರಿಗೆ ಹೋಗಿ ಬಂದಿದ್ದೀವಿ ಅಲ್ವಾ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಆದಷ್ಟು ಬೇಗ ನಮ್ಮ ಮದುವೆ ನಡೆಯುತ್ತೆ ಅಂತಾನೆ ಕಂಟಿ. ಯಪ್ಪ, ನಿನಗೆ ಇಲ್ಲಿನ ಸಿಚುವೇಶನ್ ಅರ್ಥ ಆಗಲ್ಲ. ನನ್ನ ಸಿಚುವೇಶನ್ ಕ್ರಿಟಿಕಲ್ ಆಗಿದೆ ಕಣೋ. ಇಲ್ಲಿ ಒಂದೊಂದು ನಿಮಿಷ ಕಳೆಯೋದು ಕಷ್ಟ ಆಗ್ತಿದೆ. ಗರ್ಭಿಣಿ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಆ ಮದುವೆಯಿಂದ ತಪ್ಪಿಸ್ಕೊಂಡೆ. ಇಲ್ಲ ಅಂದಿದ್ರೆ ಆ ಮಂಜನ್ನ ಹೆಂಡತಿ ಆಗ್ತಿದ್ದೆ. ಆಗ ನೀನೇನು ಮಾಡ್ತಿದ್ದೆ ಹೇಳು? ಯಾವಾಗ ಮದುವೆ ಆಗ್ತೀಯಾ ಅಂತಾಳೆ ವೈಭವಿ. ನಮ್ಮ ಅಣ್ಣನ ಮದುವೆ ಅಂತ ಕಂಟಿ ಹೇಳುವಾಗ ಅವರಿಗಂತೂ ಮದುವೆ ಆಗೋ ಯಾವ ಯೋಚನೆಯೂ ಇಲ್ಲ. ಅವ್ರ ಮದುವೆ ಆಗೋವರೆಗೂ ನಾವು ಕಾಯೋಕ್ಕಾಗತ್ತಾ? ನೋಡು ಕಂಟಿ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಹಾಗೆ ಯಾವುದು ನಮ್ಮ ಕೈನಲ್ಲಿ ಇರಲ್ಲ ಅಂತಾಳೆ ವೈಭವಿ. ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೇಡ ಅಂತಾನೆ ಕಂಟಿ. ನೀನು ಆರಾಮಾಗಿ ಓಡಾಡ್ತಿರು. ನಿನ್ನ ಲವ್ ಮಾಡಿದ ತಪ್ಪಿಗೆ ನಾನೇ ಒದ್ದಾಡ್ತೀನಿ. ಎಲ್ಲದಕ್ಕೂ ಒಂದೇ ಥರ ಯೋಚನೆ ಮಾಡಿದರೆ ಏನೂ ಸಿಗಲ್ಲ ಕಂಟಿ. ತುಂಬ ಅಮೂಲ್ಯವಾದದ್ದನ್ನು ಕಳ್ಕೋಬೇಕಾಗತ್ತೆ. ಯಾಕಂದರೆ ಕಾಲ ನಮಗೋಸ್ಕರ ಕಾಯಲ್ಲ ಅಂತಾಳೆ ವೈಭವಿ. ನೀನೇನು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಆದರೂ ಅಂತ ಕಂಟಿ ಹೇಳುವಾಗ ನಿನಗೆ ಬುದ್ಧಿ ಇಲ್ವಾ? ಹೇಳಿದ್ದೆ ಹೇಳ್ತೀಯಲ್ಲೋ ಅಂತ ವೈಭವಿ ಕಾಲ್ ಕಟ್ ಮಾಡ್ತಾಳೆ. ಈಚೆ ಬೆಳಿಗ್ಗೆ ಹರಿ ಮತ್ತು ಮೈ ಕೂತಿರ್ತಾರೆ. ಮೈ ನೋಡು, ಫೋಟೋ ಎಲ್ಲ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹರಿ ತೋರಿಸ್ತಾನೆ. ಹ್ಞೂ ಅಣ್ಣ, ನಮ್ಮ ಮನೆ ದೇವ್ರು ನೋಡು ಸಖತ್ತಾಗಿದೆ. ಈ ಫೋಟೋ ಎಲ್ಲ ನನ್ನ ನಂಬರ್ ಕಳಿಸೋಣ ಅಂತಾನೆ ಮೈ. ಹಾಂ ಅಂತಾನೆ ಹರಿ. ನಿನಗೆ ಎಕ್ಸ್ಟ್ರಾ ಆರ್ಡಿನರಿ ಫೋಟೋ ತೋರಿಸ್ಲಾ? ಹಸಿರು ತುಂಬಿರೋ ಬೈಲಲ್ಲಿ ದಿ ಗ್ರೇಟ್ ಕಪಲ್ ಹೆಂಗೆ ನಿಂತಿದ್ದಾರೆ ಅಂತಾನೆ ಹರಿ. ಸೂಪರ್ ಆಗಿದೆ ಅಂತಾನೆ ಮೈ. ಎಲ್ಲ ಫೋಟೋ ಸೂಪರ್ ಆಗಿರಲ್ಲ, ಅದರಲ್ಲಿ ಯಾರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ನನ್ನ ಹೆಂಡ್ತಿ ಅಂತಾನೆ ಹರಿ. ಆಗ ಚಂದನ ರೂಮಿಂದ ಹೊರಗಡೆ ಬರ್ತಾಳೆ. ಆಗ ಅವಳನ್ನೇ ನೋಡ್ತಾ, ಏನಪ್ಪ ಇದು, ನಮ್ಮ ಮೇಡಮ್ ಯಾವ ಟೈಮಲ್ಲಿ ನೋಡಿದ್ರು ಸೂಪರ್ ಆಗೇ ಕಾಣಿಸ್ತಾರೆ ಅಂತ ಹರಿ ಯೋಚನೆ ಮಾಡ್ತಾನೆ. ಅತಿಗೆ ಏನಿವತ್ತು ಲೇಟಾಗಿ ಎದ್ದಿದ್ದೀರಾ ಅಂತಾನೆ ಮೈ. ನಿನ್ನೆ ಎಲ್ಲ ಟ್ರಾವೆಲ್ ಮಾಡಿದ್ವಲ್ವಾ ಮೈ, ನನಗೆ ಫುಲ್ ಟಯರ್ಡ್ ಆಗಿತ್ತು, ಎಚ್ಚರನೇ ಆಗಿಲ್ಲ. ಆಫೀಸಿಗೆ ಲೇಟ್ ಆಗುತ್ತೆ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಚಂದನ ಹೋಗ್ತಾಳೆ. ಫೋಟೋ ನೋಡ್ತಾ ಕಳೆದು ಹೋಗ್ತಾನೆ ಹರಿ.
ಈಚೆ ಚಂದನ ಸ್ನಾನ ಮಾಡಿ ಬರುವಾಗ ಹರಿ ಕಾಯ್ತಾ ನಿಂತಿರ್ತಾನೆ. ಹರಿ ಇಲ್ಲೇನು ಮಾಡ್ತಿದ್ದೀರಾ ಅಂತಾಳೆ ಚಂದನ. ನಿಮಗೋಸ್ಕರನೇ ಕಾಯ್ತಿದ್ದೆ ಮೇಡಮ್ ಅಂತಾನೆ ಹರಿ. ಏನು ವಿಷಯ ಅಂತಾಳೆ ಚಂದನ. ಥ್ಯಾಂಕ್ ಯು ಮೇಡಮ್ ಅಂತಾನೆ ಹರಿ. ಥ್ಯಾಂಕ್ಸ್ ಯಾಕೆ ಅಂತಾಳೆ ಚಂದನ. ನಮ್ಮ ಮನೆಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟು ವ್ರತ ಮಾಡಿದ್ರಿ, ಕಾತ್ಯಾಯಿನಿ ಅತ್ತೆಗೆ ಕೌಂಟರ್ ಕೊಟ್ಟು ನಮ್ಮ ಪರ ವಹಿಸ್ಕೊಂಡು ಮಾತಾಡಿದ್ರಿ, ಇಡೀ ಮನೆ ದೇವ್ರ ಪೂಜೆ ನಿಮ್ಮಿಂದನೇ ಆಗಿದ್ದು, ಹಾಗೆಯೇ ನನಗೆ ನನ್ನ ಅಮ್ಮನ ತೋರಿಸಿದ್ರಿ ಅಂತಾನೆ ಹರಿ. ಇದರಲ್ಲಿ ಥ್ಯಾಂಕ್ಸ್ ಹೇಳೋವಂಥದ್ದು ಏನಿಲ್ಲ ಹರಿ, ಇದು ನಮ್ಮನೇನೆ ಅಲ್ವಾ, ಅದಕ್ಕೆ ವ್ರತ ಮಾಡಿದೆ. ನಾನು ಈ ಕುಟುಂಬದವಳಾಗಿದ್ದೀನಿ ಅಂದಮೇಲೆ ಅವ್ರ ಮುಂದೆ ನಮ್ಮ ಕುಟುಂಬನ ಬಿಟ್ಕೊಡೋದಕ್ಕಾಗತ್ತಾ, ಅದಕ್ಕೆ ವ್ರತ ಮಾಡಿದೆ. ಅದರಲ್ಲೂ ನಾವು ಮನೆ ದೇವರಿಗೆ ಹೋಗಿ ಬಂದಮೇಲೆ ನಮ್ಮ ಗಂಧದ ಗುಡಿ ನನಗೆ ಬೇರೆ ಥರನೇ ಕಾಣಿಸ್ತಿದೆ. ನಾನು ಈ ಮನೆಯವಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಿದೆ. ಇನ್ನು ನಿಮ್ಮ ಅಮ್ಮನ ಬಗ್ಗೆ ಹೇಳೋದಾದರೆ, ನಿಮ್ಮ ಅಮ್ಮನ ತೋರಿಸೋ ಅವಕಾಶ ನನಗೆ ಸಿಕ್ಕಿದಾಗ ತೋರಿಸದೇ ಇರೋಕ್ಕಾಗತ್ತಾ, ನನಗೆ ಸಿಕ್ಕಿರೋ ದೊಡ್ಡ ವರ ಅಂದರೆ ಅದು ಅಪ್ಪ ಅಮ್ಮನೇ ಹರಿ ಅಂತಾಳೆ ಚಂದನ. ಆದರೆ ಆ ವರ ಕೊಟ್ಟಿದ್ದು ನೀವು ಮೇಡಮ್, ಆ ಋಣನ ಹೇಗೆ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಕೈ ಮುಗಿತಾನೆ ಹರಿ. ತೀರಿಸಿ ಅಂತ ಯಾರು ಹೇಳಿದ್ದು ಅಂತಾಳೆ ಚಂದನ. ಇಷ್ಟು ದಿನ ಈ ಹರಿಗೆ ಅಮ್ಮ ಯಾರು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಅವನು ಬೇರೆಯೇ ಆಗಿದ್ದ. ಆದರೆ ಈಗ ಹರಿಗೆ ಅಮ್ಮ ಇದ್ದಾರೆ, ಏನೇ ಆದರೂ ಅಮ್ಮನ ಹತ್ರ ಎಲ್ಲ ಹೇಳ್ಕೊಬೋದು. ಆ ವರ ಕೊಟ್ಟಿದ್ದು ನೀವು ಮೇಡಮ್. ನೀವು ನನ್ನ ಲೈಫ್ಗೆ ಹೇಗೆ ಬಂದರೂ ಗೊತ್ತಿಲ್ಲ, ಆದರೆ ಒಂದು ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಬಂದಳು ಅಂತಂದರೆ ಅವಳು ಅವನ್ನ ಅಮ್ಮನಿಂದ ದೂರ ಮಾಡ್ತಾಳೆ ಅಂತಾರೆ. ಆದರೆ ನೀವು ನನಗೆ ನಮ್ಮ ಅಮ್ಮನ ತೋರಿಸಿದ್ರಿ, ದೇವತೆ ನೀವು. ಥ್ಯಾಂಕ್ಸ್ ಹೇಳೋದು ತಪ್ಪಲ್ಲ ಅಲ್ವಾ ಮೇಡಮ್. ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ, ನೀವು ಇಲ್ಲ ಅಂದಿದ್ರೆ ನಾನು ತಬ್ಲಿಯಾಗೆ ಸಾಯ್ತಿದ್ನೋ ಏನೋ ಅಂತ ಅಳ್ತಾನೆ ಹರಿ. ಆಗ ಚಂದನ ಓಡಿ ಬಂದು, ಹರಿಯವರೇ ಏನು ಮಾಡ್ತಿದ್ದೀರಾ ನೀವು, ಮೊದಲು ಕಣ್ಣರ್ಸ್ಕೊಳ್ಳಿ. ನನಗೆ ಈ ಥರ ಇಮೋಷನಲ್ ಆಗಿರೋ ಹರಿಗಿಂತ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರೋ ಹರಿನೇ ಇಷ್ಟ. ನೀವು ನಿಮ್ಮ ಹುಡುಗಾಟ 99% ಓಕೆ, ಇನ್ನೂ 1% ಅಂತ ಕೆನ್ನೆನ ಮುಟ್ಟಿ ಹೋಗ್ತಾಳೆ ಚಂದನ. ಮುಂದೆ ಹೋಗಿ ಹರಿ ಕೀಪಿಟಪ್ ಅಂತಾಳೆ. ಮೇಡಮ್ ಇವತ್ತು ಆಫೀಸಿಗೆ ನಿಮ್ಮನ್ನು ನಾನೇ ಡ್ರಾಪ್ ಮಾಡಲಾ ಅಂತಾನೆ ಹರಿ. ಬೇಡ, ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತಾಳೆ ಚಂದನ. ಮೇಡಮ್ ನಾನಿವತ್ತು ನಿಮ್ಮ ಜೊತೆನೇ ಇರಬೇಕು ಅನ್ನಿಸ್ತಿದೆ, ಆಗಲ್ಲ ಅಂತ ಹೇಳಬೇಡಿ ಅಂತಾನೆ ಹರಿ. ಏನು ಅಂತಾಳೆ ಚಂದನ. ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತಾನೆ ಹರಿ. ಬೇಡ, ಬಸ್ಸಲ್ಲೇ ಹೋಗ್ತೀನಿ ಅಂತಾಳೆ ಚಂದನ. ಹಾಗಾದರೆ ನಾನು ನಿಮ್ಮನ್ನು ಬಸ್ ಸ್ಟಾಪ್ವರೆಗಾದರೂ ಡ್ರಾಪ್ ಮಾಡ್ತೀನಿ, ಬೇಡ ಅನ್ಬೇಡಿ ಅಂತಾನೆ ಹರಿ. ಸರಿ ಅಂತ ಚಂದನ ಹೋಗ್ತಾಳೆ. ಈಚೆ ವೈಭವಿ ಕಾಲೇಜಿಗೆ ಹೋಗುವಾಗ ಮುತ್ತು ಸೈಕಲಲ್ಲಿ ಹೋಗ್ತಿರ್ತಾನೆ. ಆಗ ವೈಭವಿ, ಮುತ್ತು ಅಣ್ಣ ನಿಂತ್ಕೊಳ್ಳಿ ಅಂತ ಓಡಿ ಬರ್ತಾಳೆ. ಯಾಕಮ್ಮ ಏನಾಯಿತು ಅಂತಾನೆ ಮುತ್ತು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾಳೆ ವೈಭವಿ. ಏನಮ್ಮ ವಿಷಯ ಅಂತಾನೆ ಮುತ್ತು. ಮೊನ್ನೆ ಮದುವೆ ತಪ್ಪಿಸ್ಕೊಳ್ಳೋಕೆ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ನಲ್ಲ, ಅದಾದಮೇಲೆ ಮನೇಲಿ ಇರೋದಕ್ಕೆ ಆಗ್ತಿಲ್ಲ, ಎಷ್ಟು ಹಿಂಸೆ ಅನುಭವಿಸ್ತಿದ್ದೀನಿ ಗೊತ್ತಾ ಅಂತಾಳೆ ವೈಭವಿ. ಇಬ್ಬರಿಗೂ ಬೇಗ ಮದುವೆ ಮಾಡಿಸ್ತೀನಿ ಅಂತಾನೆ ಮುತ್ತು. ನಿಮ್ಮ ಮದುವೆ ಆಗುವವರೆಗೂ ನಮ್ಮ ಮದುವೆನೂ ಆಗಲ್ಲ, ಸರಿಯಾಗಿದೆ ಇದು ಅಂತಾಳೆ ವೈಭವಿ. ಏನಮ್ಮ ನಾನು ನಿಮ್ಮ ದಾರಿಗೆ ಅಡ್ಡವಾಗಿದ್ದೀನಾ ಅಂತಾನೆ ಮುತ್ತು. ಎಲ್ಲ ಆಗ್ತಿರೋದು ನಿಮ್ಮಿಂದನೇ ಅಂತಾಳೆ ವೈಭವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.